ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಟೈಮ್ ಇವಾಗ 3:37 ಆ್ಯಂಡ್ ತುಂಬ ಹೊಟ್ಟೆ ಹಸಿತಿತ್ತು ಅಗೇನ್. ಆ್ಯಂಡ್ ಬೇ ಲಬಾನ್ ಬೇ ಲಬಾನ್ ಒನ್ ಆಫ್ ದ ಅಥೆಂಟಿಕ್ ಅರೇಬಿಯನ್ ಡಿಸರ್ಟ್ಸ್ನ ಮಾಡ್ತಾರೆ. ಆ್ಯಂಡ್ ಇನ್ ದ್ಯಾಟ್ ಐ ಗಾಟ್ tres leches. I have this loaded with dry fruits and pistas. My God, ಅವಾಗಲೇ ಅರ್ಧ ತಿನ್ಕೊಂಬಿಟ್ಟಿದ್ದೀನಿ. ಬಟ್ look at this. Look at this. My God. So, ಎಷ್ಟೋ ಜನ ಹೊಟ್ಟೆ ಹೊಡ್ಕೊಂತ ಇರ್ತೀರಾ that, you know what? Oh my God. See? I deserve every bite of it, bro. I have no regrets eating this. ಕೆಲವ್ರಿಗೆ ಗೊತ್ತಿಲ್ಲರೋರಿಗೆ, it is cake and ice cream on top of it. Loaded with pista. I'll be back. ಓಕೆ, ಸೊ ಇವತ್ತು ಪ್ರೋಗ್ರೆಸ್ ಬಗ್ಗೆ ಮಾತಾಡೋಣ. ಸುಮಾರು ದಿವಸ ಆಗೋಯ್ತು ಈ ಥರ ಕೂತ್ಕೊಂಡು ಮಾತಾಡಿ. ಆ್ಯಂಡ್ ಅಪ್ಡೇಟ್ ಫ್ರಮ್ ಡೇ 1 ಟಿಲ್ ನೌ. ಯೂಟ್ಯೂಬ್ನ ನಾನು ಸ್ಟಾರ್ಟ್ ಮಾಡಿದಾಗ, ಓಕೆ, ತುಂಬ ಶೆಕೆ ಆಗ್ತಿದೆ, ಫ್ಯಾನ್ ಆನ್ ಮಾಡ್ಬಿಡ್ತೀನಿ ಒಂದು ನಿಮಿಷ. ಓಕೆ, ನಗು ಬರುತ್ತೆ ನನಗೆ ಇವತ್ತು ದ್ಯಾಟ್ ಐ ಆಮ್ ಸಿಟ್ಟಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆ್ಯಂಡ್ ಟಾಕಿಂಗ್ ದ ರಿಯಲ್ ಡೀಲ್ ಶಿಟ್. ವೆಲ್, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ನಾನು ಐ ಸ್ಟಾರ್ಟೆಡ್ ವಿತ್ ಅ ಡ್ರೀಮ್ ಆಫ್ at least moving to the place that I am moving. ಫಸ್ಟ್ ದಿನದ ಪ್ರೋಗ್ರೆಸ್ನ ನೋಡಿದ್ರೆ ಇವತ್ತವರೆಗೂ ಪ್ರೋಗ್ರೆಸ್ನ ನೋಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ದಟ್ ಬಿಗ್ ಆಫ್ ಅ ಡಿಫ್ರೆನ್ಸ್. ಬಟ್ ಲೈಫಲ್ಲಿ ಡಿಸಿಪ್ಲಿನ್ ಆಸ್ಪೆಕ್ಟಲ್ಲಿ ನೋಡಿದಾಗ ದರ್ ಇಸ್ ಅ ಗುಡ್ ಅಮೌಂಟ್ ಆಫ್ ಪ್ರೋಗ್ರೆಸ್ ಆ್ಯಂಡ್ ಐ ರಿಯಲಿ ಲವ್ ಇಟ್. ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಮೈ ಸೆಲ್ಫ್ ಫಾರ್ ದ್ಯಾಟ್. ಆ್ಯಂಡ್ ಸುಮಾರು ಇತ್ತು, there were a lot of things running around in my life back then and a lot of confusions. Lot of prayers that I prayed and everything drastically changed into a very different setup. Today, if I look at myself, I thank myself that I chose the right place at the right moment. And I really love it, Guru. ನಾನು ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೋರಿ ಅಂದರೆ ಒಂದು ಈಗಲ್ದು ಒಂದು ಜರ್ನಿನ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಲ್ಲು ಹಾರ್ತಾ ಹಾರ್ತಾ ಏನಾಗುತ್ತೆ, ಫೆದರ್ಸ್ ಅಷ್ಟೊಂದು ಲೈಟ್ ಆಗಿರೋಲ್ಲ, ಹೆವಿ ಆಗಿರುತ್ತೆ ಫೆದರ್ಸು, ಮತ್ತು ಅಂಟ್ಕೊಂಬಿಟ್ಟಿರುತ್ತೆ ಕೆಲವೊಂದು ಸತಿ. ಫೆದರ್ಸ್ ಫ್ರೀ ಆಗಿರಬೇಕು, ಬಟ್ ಇಟ್ ವಿಲ್ ಬಿ ಸ್ಟಕ್. ಅದು ಮೇಲ್ ಹಾರೋದು ಏನು ಮಾಡುತ್ತೆ, ಮಿಡ್ ಲೆವೆಲ್ಗೆ ಬಂದು ಹಾರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಮೇಲ್ಗಡೆಯಿಂದ ಬಂದು ಒಂದು ಪ್ರಾಣಿನ ಕುಕ್ಕಕ್ಕೆ ಹೋದಾಗ ಅಷ್ಟು ಇಂಪ್ಯಾಕ್ಟ್ ಇರಲ್ಲ. ಸೊ ಏನು ಮಾಡುತ್ತೆ, ಈಗಲ್ಲೂ ಕೆಳಗಡೆ ಬಂದ್ಬಿಟ್ಟು ಒಳ್ಳೆ ಮೀಲ್ನ ತೊಗೊಳತ್ತೆ, ತಿನ್ಬಿಟ್ಟು ಪುಕ್ಕನೆಲ್ಲ ಕಿತ್ತಾಕತ್ತೆ. ಅದ್ರದ್ದು ಬೀಕ್ ಇರತ್ತಲ್ಲ, ಬೀಕ್ನ ಒಡೆದಾಕತ್ತೆ, ಕ್ಲಾಸ್ನ ಒಡೆದಾಕೊಳತ್ತೆ, ಮುರಿದಾಕೊಂಡು ಕೂತ್ಕೊಂಡ್ಬಿಡತ್ತೆ ಐಸೋಲೇಷನಲ್ಲಿ. ಆ ಒಂದು ಐಸೋಲೇಷನ್ನಲ್ಲಿದ್ದಾಗ ಸುಮಾರು ಹಕ್ಕಿಗಳು ಅದನ್ನು ಅವಮಾನ ಮಾಡುತ್ತೆ. ಎವ್ರಿ ಬರ್ಡ್ ವಿಲ್ ಕಮ್ ಇನ್ ಫ್ರಂಟ್ ಆಫ್ ಇಟ್, ಎವ್ರಿ ಬರ್ಡ್ ವಿಲ್ ಸಿಟ್ ಇನ್ ಫ್ರಂಟ್ ಆಫ್ ಇಟ್. ಏನೂ ಕಿತ್ಕೊಳಕ್ಕಾಗಲ್ಲ ನಿನ್ನ ಕೈಯಲ್ಲಿ, ಏನೂ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ದಟ್ ಈಸ್ ದ ವೆರಿ ವೀಕೆಸ್ಟ್ ಪಾಯಿಂಟ್ ಆಫ್ ದಟ್ ಈಗಲ್ ಫಾರ್ ದಟ್ ಟ್ರಾನ್ಸ್ಫಾರ್ಮೇಷನ್. ಹೊಸ ಪುಕ್ಕಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಸ ಬೀಕ್ ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಹೊಸ ಕ್ಲಾಸ್ಗಳು ಜನರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡೆವಲಪ್ಮೆಂಟ್ ಆಗಿದ್ದ ಒಂದು ಸ್ಟೇಜಲ್ಲಿ ಏನು ಮಾಡುತ್ತೆ, ಈಗಲ್ ಕ್ಯಾನ್ ಫ್ಲೈ ಬ್ಯಾಕ್ ಟು ದ ಸೇಮ್ ಆಲ್ಟಿಟ್ಯೂಡ್ ಆ್ಯಂಡ್ ದೆನ್ ಹಂಟ್ ಮೋರ್ ಎಫಿಷಿಯೆಂಟ್ಲಿ ದೆನ್ ಎನಿ ಅದರ್ ಬರ್ಡ್ಸ್ ಅಗೇನ್. ಈಗಲ್ಲೂ ಆ ಸಾಲಿಟ್ಯೂಡಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ, if it cared about any other birds or insects or any other animals coming and mocking it, ಅವ್ರು ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಈಗಲ್ಸ್ ಲೈಫ್ ವುಡ್ ಬಿ ಇನ್ ಡೇಂಜರ್.
ಫಸ್ಟ್ ಆಫ್ ಆಲ್ ಹೋಗಿ ಮುರಿದೋಗಿರೋ ಬೀಕಲ್ಲಿ ಮುರಿದೋಗಿರೋ ಕ್ಲಾನಲ್ಲಿ ಹೋಗಿ ಜಗಳ ಆಡಿದ್ರೆ ದ ಈಗಲ್ ವಿಲ್ ಬಿ ಇನ್ ಡೇಂಜರ್ ಬಿಕಾಸ್ ಇಟ್ಸ್ ಡಿಫೆನ್ಸ್ಲೆಸ್. ಗೆಟಿಂಗ್? ಸೊ ಜಗಳ ಆಡ್ಲಿಲ್ಲ ಅಂತ ಕೂತ್ಕೊಂಡಿದ್ರು ಅವಮಾನ ನನಗೆ ಬೇಡ, ಅದಕ್ಕೆ ನಾನು ಪುಕ್ಕನೇ ಕಿತ್ತಾಕೊಳ್ಳಲ್ಲ, ಬೀಕ್ನು ಕಿತ್ತಾಕೊಳ್ಳಲ್ಲ, ಹಂಗೆ ಇರ್ತೀನಿ ಅಂತ ಅಂದ್ರೆ ದ ಈಗಲ್ ವಿಲ್ ಡೈ ನಾಟ್ ಪರ್ಫಾರ್ಮಿಂಗ್ ಅಂಡ್ ಲಿವಿಂಗ್ ಅಪ್ ಟು ಇಟ್ಸ್ ಫುಲ್ಲೆಸ್ಟ್. ಸೊ ಈ ಒಂದು ಸಾಲಿಟ್ಯೂಡ್ ಅಲ್ಲಿ ಕೂತ್ಕೊಂಡು ಬೆಳ್ದಿಲ್ಲ ಅಂತ ಅಂದ್ರೆ ಇಟ್ ವೋಂಟ್ ಗೋ ಟು ದ ಹೈಟ್. ಶೇಮ್ is a necessary thing. It's the most necessary thing. Shame is required. Solitude is very much required. And if you embrace it and you learn from it, you will reach to the heights, is what I learned from this entire thing. And ಕೆಲವೊಂದು ಲೈಫಲ್ಲಿ ನನ್ನ ಒಂದು ಚಾಯ್ಸಸ್ ಆ್ಯಂಡ್ ಗಿವಿಂಗ್ ಚಾನ್ಸಸ್ ತುಂಬಾ ಕಲ್ತ್ಕೊಂಡೆ. ಆ್ಯಂಡ್ ಇಟ್ ವಾಸ್ ಆನ್ ಐ ಓಪನರ್ ಫಾರ್ ಮೀ. ಸುತ್ತಮುತ್ತ ಜನ ನಾವು ಹೆಂಗಿಟ್ಕೊಂತೀವಿ ಆ ಒಂದು ಬೇಸಿಸ್ ಮೇಲೆ ನಾವು ಬೆಳಿತೀವಿ. ವಿ ಗ್ರೋ ಅಕಾರ್ಡಿಂಗ್ ಟು ದ ಪೀಪಲ್ ದಟ್ ವಿ ಕೀಪ್ ಅರೌಂಡ್. ಆ್ಯಂಡ್ ಎಲ್ಲೋ ಒಂದು ಕಡೆ ಐ ಆಮ್ ನಾಟ್ ಟಾಕಿಂಗ್ ದಿಸ್ ಔಟ್ ಆಫ್ ಮೈ ಈಗೋ. ದಿಸ್ ಇಸ್ ವಾಟ್ ಐ ರಿಯಲಿ ಲರ್ನ್. ಗುರು, ದ ಮೂಮೆಂಟ್ ಐ ಸ್ಟೆಪ್ಡ್ ಔಟ್ ಫ್ರಮ್ shit, I realized that life is great. Life has to offer you a lot of things. And people are surrounded by so much shit that they don't realize what's good because they find shit tasty. I would definitely say that, there is a lot of upgrades, lot of focus on myself. New things came in. I've met new people. That's the reward ಅನ್ಸುತ್ತೆ ನನಗನ್ಸೋ ಪ್ರಕಾರ. ಇಟ್ಸ್ ಅ ರಿವಾರ್ಡ್ that you lose certain type of people who are meant to be lost, and God rewards you with the people, with the best people for you, and it's waiting. Just because, mark my words, just because you know someone for 12 years, 13 years, 14 years, and then they're just eating shit, doesn't mean that you have to be with them just because you stayed with them for a very long time. You just move. You learn from it. You learn from it, you move, you be better, and cherish the days you spent with that person, only good memories and things like that. Come out of it. That is just a phase. Never, ever, ever glorify shit and then continue doing the same, because you will be in a very bad spot. ಈ ಒಂದು ಕಿವಿ ಮಾತನ್ನ ಹೇಳ್ತಾ I just want to end this video and choose things which you're meant to do, and do not choose the wrong set of people, and do not choose something just because it looks like that. It looks in a way where it is appetizing to you. Jai Karnataka, Jai Hind. See you in the next video. Bye bye.